ಹಲೋ, ನಾನಿವತ್ತು ಒಂದು ಜ್ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಐಟಮ್ಸು: ಸೀಬೆ ಎಲೆ ತೊಗೊಂಡಿದ್ದೀನಿ, ಇದು ಬ್ರಾಹ್ಮಿ ಎಲೆ, ಇದು ವಿಳೆದೆಲೆ, ಇದು ಅಮೃತ ಬಳ್ಳಿ, ಸ್ವಲ್ಪ ಪುದೀನ, ಇದು ಶುಗರ್ ಎಲೆ. ತುಂಬ ಸಣ್ಣ ಸಣ್ಣ ಬರುತ್ತೆ ಇದು ಎಲೆ, ಬಟ್ ತುಂಬ ಪವರ್, ಇದು ಶುಗರ್ಗೆ ತುಂಬ ಒಳ್ಳೆಯದು. ಇದು ಬೇವಿನ ಎಲೆ, ಸ್ವಲ್ಪ ತುಳಸಿ ತಗೊಂಡಿದ್ದೀನಿ, ಇದು ಅರಳಿ ಎಲೆ, ಇದು ದೊಡ್ಡ ಪತ್ರೆ, ಇದು ಮೆಂತ್ಯ, ಸ್ವಲ್ಪ ಕೊತ್ತಂಬರಿ, ಇದು ಇನ್ಸುಲಿನ್ ಎಲೆ ಅಂತಾರೆ, ಇದು ಶುಗರ್ಗೆ ಒಳ್ಳೆಯದು, ಕರಿಬೇವು ಸ್ವಲ್ಪ, ಒಂಚೂರು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಗ್ರಾಸ್ ತಗೊಂಡಿದ್ದೀನಿ, ಇದು ಅಲೋವೆರಾ, ಇದು ಆಮ್ಲ. ಇದಿಷ್ಟನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಎಲ್ಲ ಸೇರಿ ರುಬ್ಬಬೇಕು. ರುಬ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಟು ಅದನ್ನು ಫಿಲ್ಟ್ರ್ ಮಾಡಿಬಿಟ್ಟು ಒಂದು ಬಾಟ್ಲಿಗೆ ತುಂಬಿ ಇಟ್ಕೋಬೇಕು. ಅದನ್ನು ಡೈಲಿ ಬೆಳಗ್ಗೆ 1 ಗ್ಲಾಸ್ ಜ್ಯೂಸ್ ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ಶುಗರ್ಗೂ ಔಷಧಿ ಇದೆ, ಬಿ ಪಿಗಿದೆ, ಮತ್ತು ಕೆಲವರೆಲ್ಲ ಒಂದು 25-30 ಇಯರ್ಸ್ಗೆ ಏಜ್ ಆಗಿದ್ದ ಥರ ಕಾಣ್ತಾ ಇರ್ತಾರೆ. ಅವ್ರು ಇದು ಏಜಿಂಗ್ ಇದಕ್ಕೂ ಒಳ್ಳೆಯದಿದು. ಫೇಸಲ್ಲಿ ಪಿಂಪಲ್ಸ್ ಎಲ್ಲ ಬರೋದಿಲ್ಲ, ಮತ್ತು ಆ್ಯಕ್ಟಿವ್ ಆಗಿರ್ತಾರೆ, ತುಂಬ ಸ್ಟ್ರೆಂತ್ ಇರುತ್ತೆ. ಶುಗರು, ಬಿ ಪಿ ಎಲ್ಲದಕ್ಕೂ ಒಳ್ಳೆಯದು. ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದು ಎಲೆನೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೊಳ್ತೀನಿ. ಈ ಥರ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ. ಇದರಲ್ಲಿ ಸುಮಾರು ಎಲೆಗಳೆಲ್ಲ ತುಂಬ ಹೆಲ್ತ್ಗೆ ತುಂಬ ಒಳ್ಳೆ ಐಟಮ್ಸ್ಗಳು ಇದರಲ್ಲಿದೆ. ಇದನ್ನು ಒಂದು ಸಲ ಈ ಥರ ರುಬ್ಬಿ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬಾಟ್ಲಲ್ಲಿ ಹಾಕ್ಬಿಟ್ಟು 1 ವಾರದವರೆಗೂ ಇದನ್ನು 1 ವಾರದವರೆಗೂ ಬರುತ್ತೆ. ಡೈಲಿ ಬೆಳಗ್ಗೆ ಇದನ್ನು ಒಂದು ಅರ್ಧ ಗ್ಲಾಸಷ್ಟು ಈ ಜ್ಯೂಸ್ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಅರ್ಧ ಗ್ಲಾಸ್ ಬಿಸಿ ನೀರು ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕ್ಕೋಬೇಕು. ಬೇಕಂದರೆ ಒಂಚೂರು ಉಪ್ಪು ಹಾಕ್ಕೊಂಡು ಬಿಸಿ ನೀರು ಮಿಕ್ಸ್ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು ಹೆಲ್ತ್ಗೆ, ಬಿ ಪಿಗೆ, ಶುಗರ್ಗೆ ಎಲ್ಲದಕ್ಕೂ ಒಳ್ಳೆಯದು ಇದು. ಮತ್ತು ಹೆಲ್ತಿಯಾಗೂ ಇರ್ತಾರೆ, ತುಂಬ ಆ್ಯಕ್ಟಿವ್ ಇರುತ್ತೆ. ಕೆಲವರು ಹೇಳ್ತಾರೆ ಸುಸ್ತಾಗುತ್ತೆ, ನಡೆಯೋಕ್ಕಾಗಲ್ಲ, ಅದೆಲ್ಲದಕ್ಕೂ ಇದು ತುಂಬ ಒಳ್ಳೆಯ ಔಷಧಿ. ಇದರಲ್ಲಿ ಸುಮಾರು ಐಟಮ್ ಹಾಕಿದ್ದೀನಿ ನಾನು. ಬಿಲ್ಪತ್ರೆ, ಬೇವಿನ ಎಲೆ ಕಹಿ ಇರುತ್ತೆ, ಆದರೆ ದೇಹಕ್ಕೆ ತುಂಬ ಒಳ್ಳೆಯದು. ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಬಿಲ್ಪತ್ರೆ ಇದೆಲ್ಲನೂ ದೇಹಕ್ಕೆ ತುಂಬ ಒಳ್ಳೆಯದು. ಮತ್ತು ಇದು ಗ್ರಾಸ್, ಅದನ್ನು ಶುಗರ್ಗೆ ಒಳ್ಳೆಯದು. ಬೆಟ್ಟದ ನೆಲ್ಲಿಕಾಯಿ ಹೆಲ್ತ್ಗೆ ತುಂಬ ಒಳ್ಳೆಯದು. ಅದೆಲ್ಲನೂ ಈ ಥರ ಒಂದು ಸಲ ಎಲ್ಲ ವಾಶ್ ಮಾಡಿ ರುಬ್ಬಿ ಈ ಥರ ಬಾಟ್ಲಿಗೆ ಇಟ್ಕೊಂಡ್ರೆ 1 ವಾರದವರೆಗೂ ನಾವು ಯೂಸ್ ಮಾಡ್ಬೋದು. ಈ ಥರ ಫಿಲ್ಟ್ರ್ ಆಗಿದ್ದ ಜ್ಯೂಸನ್ನ ಈ ಥರ ಒಂದು ಬಾಟ್ಲಿಗೆ ತುಂಬಿಸಿ ಇಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ 1 ವಾರದವರೆಗೂ ಯೂಸ್ ಮಾಡ್ಬೋದು. ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.